ನಾನಂತೂ ಹಬ್ಬದ ಅಡ್ಗೆಗಳನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಚಿಕ್ಕವಳಿರ್ಬೇಕಾದ್ರೆ. ಇದ್ಯಾಕೆ ಈ ಮಾತು ಹೇಳ್ದೆ ಅಂತ ಅನ್ಬಿಟ್ಟು ಮುಂದೆ ಹೇಳ್ತೀನಿ. ಇವಾಗ ಹಸು ಕಾಣಿಸ್ತು ಹಂಗಾಗಿ ಅಕ್ಕಿ ಮತ್ತೆ ಬೆಲ್ಲ ಎರಡನ್ನೂ ಮಿಕ್ಸ್ ಮಾಡಿ ಹಸು ಕೊಡೋಣ ಅಂತ ಅನ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಆ ಮನೆ ಹತ್ರ ಅಂತೂ ಡೈಲಿ ಬರೋವು. ಇದ್ರ ಯಾವಾಗ ಬರ್ತವೆ ಅಂತಾನೆ ಗೊತ್ತಾಗಲ್ಲ ಹಸುಗಳು. ಹಂಗಾಗಿ ಚಂದುನ ಬಿಟ್ಬಿಟ್ಟು ಬಂದು ಇವಾಗ ಹಸುಗೆಲ್ಲ ತಗೊಂಡಿದ್ನಲ್ವಾ ಅದನ್ನೆಲ್ಲ ಅದ್ರ ಪ್ಲೇಸ್‌ಗೆ ಇಟ್ಬಿಟ್ಟು ಕಿಚನ್‌ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನಾವು ಚಿಕ್ಕವರಿರ್ಬೇಕಾದ್ರೆ ಅಮ್ಮನ್ಗೆ ಸಂಡೇನೂ ಕೆಲಸ ಇರೋದು, ಹಬ್ಬದ ದಿನನೂ ಕೆಲಸ ಇರೋದು. ಹಂಗಾಗಿ ಒಂದಿನನೂ ನಾವು ಹಬ್ಬದ ಅಡ್ಗೆ ಅಂತ ಮಾಡ್ಲೇ ಇಲ್ಲ. ನಾನಂತೂ ಅಜ್ಜಿ ಮನೇಲಿದ್ದಾಗ ಬಿಡಿ ಹಳ್ಳಿಗಳಲ್ಲಿ ಎಲ್ಲ ಹಬ್ಬನೂ ಮಾಡ್ತಾರೆ. ನನ್ನ ತಮ್ಮ ಅಂತೂ ಜಾಸ್ತಿ ಮಿಸ್ ಮಾಡ್ಕೊಂಡಿದ್ದಾನೆ. ನಾನ್ ಮದ್ವೆ ಆದ್ಮೇಲೆ ಒಂದೇನೆ ಯಾವ ಹಬ್ಬನೂ ಮಿಸ್ ಮಾಡ್ಬಾರ್ದು. ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ನನ್ನ ಮಕ್ಳಿಗೆ ಯಾವ್ದೂನು ಹಬ್ಬದ ಅಡ್ಗೆ ಮಿಸ್ ಆಗ್ಬಾರ್ದು ಅಂತ ಅನ್ಬಿಟ್ಟು ಅವತ್ತಿಂದ ನಾನು ಇದೇ ತರಾನೇ ಮಾಡ್ಕೊಂಡು ಬಂದಿದ್ದೀನಿ. ಊರಲ್ಲಿ ಹಬ್ಬ ನಡೀತಾ ಇದೆ. ನಾಳೆ ಹೋಗ್ತೀನಿ. ಹಂಗಾಗಿ ಇವತ್ತೇನೆ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದ. ಹಂಗಾಗಿ ಅವ್ರಿಗೆಲ್ಲಾರು ಕೂಡ ಪಾಯಸ ಮಾಡಿ, ಒಬ್ಬಟ್ಟು ಮಾಡಿ, ಹೆಸರುಬೇಳೆ ಮಾಡಿ, ಇದ್ಕವ್ರೆ ಬೇಳೆ ಸಾರು, ಪೂರಿ, ಅನ್ನ ಎಲ್ಲಾನು ಕೂಡ ಮಾಡಿ ಬಡ್ಸೋದಂದ್ರೆ ಸಖತ್ ಇಷ್ಟ ಆಗುತ್ತೆ ಮಕ್ಕಳಿಗೆ. ಹಂಗಾಗಿ ಎಲ್ಲಾನು ಕೂಡ ಮಾಡ್ಕೊತಾ ಇದ್ದೀನಿ. ಮೊದ್ಲು ಪಲಾವು ಮತ್ತೆ ಹೆಸರುಬೇಳೆ ಪಾಯಸ ಎಲ್ಲ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ಲಾಸ್ಟ್ ಅಲ್ಲಿ ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು.